ತರ KS ಕ್ಲಾಸಸ್ ವತಿಯಿಂದ ಇವತ್ತು ಸಮಾಜ ವಿಜ್ಞಾನ ವಿಷಯದ ನಿಮ್ಮ ಸಿಲೆಬಸ್ ಪ್ರಕಾರವಾಗಿ ಘಟಕ 3 ಭಾರತದ ಪ್ರಾಚೀನ ನಾಗರಿಕತೆಗಳು ಈ ವಿಷಯದ ಕುರಿತು ನಾವು ಇವತ್ತು ಶಾರ್ಟ್ ನೋಟ್ಸ್ ಅನ್ನ ಚರ್ಚೆ ಮಾಡೋಣ. ಮೊದಲನೇದಾಗಿ ಸಿಂಧೂ ನದಿಯ ನಾಗರಿಕತೆ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಅಂತ ಕರಿತೀವಿ. ಇದು ಭಾರತದ ಮೊಟ್ಟ ಮೊದಲ ನಾಗರಿಕತೆಯಾಗಿದ್ದು ಇದು ಕಂಚಿನ ಯುಗಕ್ಕೆ ಸೇರಿದೆ ಅನ್ನೋದನ್ನ ನೆನಪಿಟ್ಕೊಳ್ಬೇಕು. 1921ರಲ್ಲಿ ದಯಾರಾಮ್ ಸಹಾನಿ ಅವರು ಹರಪ್ಪ ತಾಣವನ್ನು ಸಂಶೋಧನೆ ಮಾಡಿದರು. 1922ರಲ್ಲಿ RD ಬ್ಯಾನರ್ಜಿ ಅವರು ಮೊಹೆಂಜೋದಾರೋ ತಾಣವನ್ನ ಸಂಶೋಧನೆ ಮಾಡಿದರು. ಇಲ್ಲಿಯ ನಗರ ಯೋಜನೆ ಯಾವ ರೀತಿ ಇತ್ತು ಅಂದ್ರೆ ಸುಸಜ್ಜಿತವಾದ ನಗರ ಯೋಜನೆ ಇತ್ತು ಮತ್ತು ರಸ್ತೆಗಳು ಪರಸ್ಪರ ಲಂಬವಾಗಿ ಛೇದಿಸುವಂತಿದ್ದವು. ಒಳಚರಂಡಿ ವ್ಯವಸ್ಥೆ ಡ್ರೈನೇಜ್ ಸಿಸ್ಟಮ್ ಯಾವ ರೀತಿ ಇತ್ತು ಅಂದ್ರೆ ಪ್ರತಿಯೊಂದು ಮನೆಗೆ ಮುಚ್ಚಲ್ಪಟ್ಟ ಚರಂಡಿ ವ್ಯವಸ್ಥೆ ಇತ್ತು. ಅಂದಿನ ಜನರ ಆರೋಗ್ಯ ಮತ್ತು ನೈರ್ಮಲ್ಯದ ಪ್ರಜ್ಞೆ ಹೆಚ್ಚಾಗಿತ್ತು ಅಂತ ಇದರಿಂದ ಗೊತ್ತಾಗ್ತದೆ. ಅದೇ ರೀತಿಯಾಗಿ ಬೃಹತ್ ಸಾನ್ನದ ಗ್ರಹ ಇದು ಎಲ್ಲಿ ಕಂಡು ಬರ್ತದೆ ಅಂದ್ರೆ ಮೊಹೆಂಜೋದಾರೋದಲ್ಲಿ ಪತ್ತೆಯಾಗಿದೆ. ಅಂದಿನ ವಾಸ್ತುಶಿಲ್ಪದ ಅದ್ಭುತ ಕಲೆ ಇದಾಗಿದೆ. ನೆಕ್ಸ್ಟ್ ಲೋಥಾಲ್ ಅಂತಕ್ಕಂಥದ್ದು ಒಂದು ಬಂದರು ಪಟ್ಟಣವಾಗಿದ್ದು ಮೆಸೊಪೊಟೇಮಿಯಾದೊಂದಿಗೆ ವ್ಯಾಪಾರ ನಡೆಸಲು ಇದನ್ನು ಹೆಚ್ಚಾಗಿ ಬಳಕೆ ಮಾಡಲಾಗ್ತಿತ್ತು. ನಂತರ ವೇದಿಕ್ ಸಿವಿಲೈಸೇಷನ್ ಅಂದ್ರೆ ವೈದಿಕ ನಾಗರಿಕತೆಯ ಬಗ್ಗೆ ನೋಡೋದಾದ್ರೆ ಈ ನಾಗರಿಕತೆಯನ್ನ 2 ಕಾಲಘಟ್ಟಗಳಾಗಿ ನಾವು ವಿಭಾಗವನ್ನ ಮಾಡ್ತೇವೆ. ಒಂದು ಋಗ್ವೇದ ಕಾಲ ಅಥವಾ ಪೂರ್ವ ವೇದಿಕ ಕಾಲ ಅಂತ ಕರಿತೀವಿ. ಎರಡನೇದು ಉತ್ತರ ವೇದಿಕ ಕಾಲ ಅಂತ ಕರಿತೀವಿ. ನಾವು ಪೂರ್ವ ವೇದಿಕ ಕಾಲವನ್ನ ಗೋಪಾಲಕ ಸಂಸ್ಕೃತಿಯಾಗಿತ್ತು. ಅಂದ್ರೆ ದನಗಳನ್ನ ಹೆಚ್ಚಾಗಿ ಸಾಕ್ತಾ ಇದ್ರು. ಗೋವುಗಳನ್ನ ಕುಲ ಸಮಾಜ ಮೂಲ ಘಟಕವಾಗಿತ್ತು. ಇದರಲ್ಲಿ ಸಭಾ ಮತ್ತು ಸಮಿತಿ ಅಂತ ಹೇಳಿ 2 ರಾಜನಿಗೆ ಸಲಹೆಯನ್ನು ನೀಡ್ತಕ್ಕಂತ 2 ಘಟಕಗಳು ಯಾವುವು ಅಂದ್ರೆ ಒಂದು ಸಭಾ ಇನ್ನೊಂದು ಸಮಿತಿ. ಈ 2 ಪ್ರಜಾಪ್ರಭುತ್ವದ ಮಾದರಿಯ ವ್ಯವಸ್ಥೆಗಳಂತೆ ತಮ್ಮ ವ್ಯವಸ್ಥೆಯನ್ನ ಹೊಂದಿದ್ದು. ಉತ್ತರ ವೇದಿಕ ಕಾಲದಲ್ಲಿ ವರ್ಣ ವ್ಯವಸ್ಥೆ ಹೆಚ್ಚು ಚಾಲ್ತಿಯಲ್ಲಿತ್ತು. ಈ ವರ್ಣ ವ್ಯವಸ್ಥೆಯಲ್ಲಿ ಬರ್ತಕ್ಕಂಥ ಪ್ರಮುಖವಾಗಿರ್ತಕ್ಕಂಥ ವರ್ಣಗಳು ಯಾವ ಅಂದ್ರೆ ಒಂದು ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ ಮತ್ತು ಶೂದ್ರ. ಈ ಪ್ರಮುಖವಾಗಿರ್ತಕ್ಕಂಥ ವರ್ಗಗಳು ಈ ವ್ಯವಸ್ಥೆಯಲ್ಲಿ ಬರ್ತಾ ಇದ್ದವು. ಅದೇ ರೀತಿಯಾಗಿ ಜನಪದಗಳು ಮತ್ತು ಮಹಾಜನಪದಗಳು ಅಂತ ಕರಿತೀವಿ. ಹಿಂಗ ವೈದಿಕ ಕಾಲದ ಅಂತ್ಯದಲ್ಲಿ ಕಬ್ಬಿಣದ ಬಳಕೆಯಿಂದಾಗಿ ದೊಡ್ಡ ರಾಜ್ಯಗಳ ಉಗಮವಾಯಿತು. ಒಟ್ಟು 16 ಮಹಾಜನಪದಗಳು ಜಾರಿಯಲ್ಲಿದ್ದವು. ಮಗಧ ಅಂತಕ್ಕಂಥದ್ದು ಭೌಗೋಳಿಕ ಮತ್ತು ಸೈನಿಕ ಕಾರಣಗಳಿಂದ ಮಗಧವು ಅತ್ಯಂತ ಶಕ್ತಿಶಾಲಿಯಾಗಿರ್ತಕ್ಕಂಥ ಒಂದು ಮಹಾಜನಪದ ಇದಾಗಿತ್ತು. ಗಣರಾಜ್ಯಗಳು ವಂಶ ಪಾರಂಪರ್ಯ ರಾಜಪ್ರಭುತ್ವವಾಗಿದ್ದರೆ ವಜ್ಜಿ ಮತ್ತು ಮಲ್ಲದಂತಹ ರಾಜ್ಯಗಳು ಗಣರಾಜ್ಯಗಳಿದ್ದವು. ಪ್ರಮುಖವಾಗಿರ್ತಕ್ಕಂಥ ಗಣರಾಜ್ಯಗಳು ಯಾವಂದ್ರೆ ಒಂದು ವಜ್ಜಿ ಇನ್ನೊಂದು ಮಲ್ಲ. ಇವೆರಡನ್ನ ನೀವು ನೆನ್ಪಿಟ್ಕೊಳ್ಬೇಕು. ಹೊಸ ಧರ್ಮಗಳ ಉದಯ ಅಥವಾ ಜೈನ ಮತ್ತು ಬೌದ್ಧ ಧರ್ಮಗಳ ಉದಯ ಯಾವ ರೀತಿ ಆಯಿತು ಅಂತ ನೋಡೋದಾದ್ರೆ ಮೊದಲನೇದಾಗಿ ಜೈನ ಧರ್ಮ 24ನೇ ತೀರ್ಥಂಕರನಾದ ವರ್ಧಮಾನ ಮಹಾವೀರನು ಇದನ್ನ ಬಲಪಡಿಸಿದ. ಅಹಿಂಸೆ ಮತ್ತು ಪಂಚ ಮಹಾವ್ರತಗಳನ್ನ ಪ್ರಮುಖವಾದ ಇವರ ಬೋಧನೆಗಳಾಗಿದ್ವು. ಬೌದ್ಧ ಧರ್ಮ ಗೌತಮ ಬುದ್ಧ ಇದನ್ನ ಸ್ಥಾಪನೆ ಮಾಡ್ತಾನೆ. 4 ಆರ್ಯ ಸತ್ಯಗಳು ಮತ್ತು ಅಷ್ಟಾಂಗ ಮಾರ್ಗಗಳನ್ನ ಈತ ತೋರಿಸಿಕೊಡ್ತಾನೆ. ಸಮಾನತೆ 2 ಧರ್ಮಗಳು ಜಾತಿ ಮತ್ತು ಪದ್ಧತಿಯನ್ನ ವಿರೋಧಿಸಿ ಪ್ರಾದೇಶಿಕ ಭಾಷೆಗಳಲ್ಲಿ ಪ್ರಾಕೃತ ಮತ್ತು ಪಾಲಿ ಭಾಷೆಗಳಲ್ಲಿ ಧರ್ಮ ಪ್ರಚಾರವನ್ನ ಮಾಡಿದವು. ಸಿಂಧೂ ನಾಗರಿಕತೆಯ ಆಡಳಿತ ಮತ್ತು ನಗರ ಯೋಜನೆ ಯಾವ ರೀತಿ ಇತ್ತು ಅಂದ್ರೆ ವ್ಯವಸ್ಥಿತ ರಸ್ತೆಗಳಿದ್ವು, ಲಂಬವಾಗಿ ಛೇದಿಸ್ತಿದ್ವು ಮತ್ತು ಸಂಚಾರಕ್ಕೆ ಸುಗಮವಾಗಿದ್ದವು. ಸುಟ್ಟ ಇಟ್ಟಿಗೆಗಳನ್ನ ಮನೆ ಕಟ್ಟಲು ಇವರು ಏನ್ ಮಾಡ್ತಿದ್ರು ಅಂದ್ರೆ ಸಾಮಾನ್ಯವಾಗಿ ಬಳಸ್ತಾ ಇದ್ರು. ಒಳಚರಂಡಿ ವ್ಯವಸ್ಥೆ ಇತ್ತು. ಪ್ರತಿಯೊಂದು ಮನೆಯಿಂದ ನೀರು ಹೊರ ಹೋಗಲು ಸುಸಜ್ಜಿತವಾದ ಚರಂಡಿ ವ್ಯವಸ್ಥೆಗಳಿತ್ತು. ಅವುಗಳನ್ನ ಕಲ್ಲುಗಳಿಂದ ಮೇಲೆ ಮುಚ್ಚಲಾಗಿತ್ತು. ಬೃಹತ್ ಸ್ನಾನದ ಗ್ರಹ ಅಂತ ಕರಿತೀವಿ. ಬೃಹತ್ ಸ್ನಾನದ ಗ್ರಹ ಎಲ್ಲಿ ಕಂಡು ಬರುತ್ತೆ ಅಂದ್ರೆ ಮೊಹೆಂಜೋದಾರೋದಲ್ಲಿ ಕಂಡು ಬರುತ್ತೆ. ಒಂದು ದೊಡ್ಡ ಸಾರ್ವಜನಿಕ ಸ್ನಾನಗೃಹ ಇದಾಗಿತ್ತು. ನೆಕ್ಸ್ಟ್ ಧಾನ್ಯಗಳ ಉಗ್ರಾಣಗಳು ಅಂತ ಕರಿತೀವಿ. ಹರಪ್ಪದಲ್ಲಿ 6 ದೊಡ್ಡ ಧಾನ್ಯದ ಉಗ್ರಾಣಗಳು ಪತ್ತೆಯಾಗಿವೆ. ಎಲ್ಲಿ ಅಂದ್ರೆ ಹರಪ್ಪದಲ್ಲಿ. ಇಲ್ಲಿ ಹೆಚ್ಚುವರಿ ಧಾನ್ಯಗಳನ್ನ ಸಂಗ್ರಹಣೆ ಮಾಡಲಿಕ್ಕೆ ಇವುಗಳನ್ನ ಬಳಕೆ ಮಾಡ್ತಿದ್ರು. ಋಗ್ವೇದ ಕಾಲ ಮತ್ತು ವೈದಿಕ ಕಾಲದ ಸಾಮಾಜಿಕ ರಾಜಕೀಯ ಸ್ಥಿತಿಗತಿಗಳ ನಡುವಿನ ವ್ಯತ್ಯಾಸ ಇವನ್ನ ಪ್ರಮುಖವಾಗಿ 5 ಅಂಕಗಳಿಗೆ ಕೇಳಲಾಗ್ತದೆ. ನೋಡಿ, ಸಾಮಾಜಿಕ ವ್ಯವಸ್ಥೆ ಋಗ್ವೇದ ಕಾಲದಲ್ಲಿ ಯಾವ ರೀತಿಯಾಗಿತ್ತು ಅಂದ್ರೆ ವೃತ್ತಿ ಆಧಾರಿತ ಸಮಾಜವಾಗಿತ್ತು. ಜಾತಿ ಪದ್ಧತಿಯಲ್ಲಿ ಇರಲಿಲ್ಲ. ಉತ್ತರ ವೇದ ಕಾಲದಲ್ಲಿ ಜನ್ಮ ಆಧಾರಿತ ವರ್ಣ ವ್ಯವಸ್ಥೆ ಇತ್ತು. ಜಾತಿ ಪದ್ಧತಿಯಲ್ಲಿ ಕೂಡ ಕಠಿಣವಾಗಿತ್ತು. ಮಹಿಳೆಯರ ಸ್ಥಾನಮಾನ ಋಗ್ವೇದದಲ್ಲಿ ಉನ್ನತ ಸ್ಥಾನವಿತ್ತು ಮತ್ತು ಸಭೆಗಳಲ್ಲಿ ಮಹಿಳೆಯರು ಪಾಲ್ಗೊಳ್ತಾ ಇದ್ರು.
ಮಹಿಳೆಯರ ಸ್ಥಾನಮಾನ ಉತ್ತರ ವೇದಿಕ ಕಾಲದಲ್ಲಿ ಸ್ವಲ್ಪ ಕುಸಿತವನ್ನ ಕಾಣುತ್ತೆ. ಗೌತಮ ಬುದ್ಧನ ಬೋಧನೆಗಳಾವುವು ಅಂತ ಕೇಳಿದ್ರೆ 4 ಆರ್ಯ ಸತ್ಯಗಳು ಮತ್ತು ಅಷ್ಟಾಂಗ ಮಾರ್ಗಗಳಿವೆ. ಮೊದಲನೇದು, ಲೋಕವು ದುಃಖಮಯವಾಗಿದೆ, ಆಸೆಯೇ ದುಃಖಕ್ಕೆ ಕಾರಣ, ಆಸೆಯನ್ನು ಗೆದ್ದರೆ ದುಃಖವನ್ನ ಗೆಲ್ಲಬಹುದು, ದುಃಖವನ್ನು ಗೆಲ್ಲಲು ಅಷ್ಟಾಂಗ ಮಾರ್ಗಗಳನ್ನು ಅನುಸರಿಸಬೇಕು ಅಂತ ಹೇಳಲಾಗಿದೆ. ಉತ್ತಮ ನಂಬಿಕೆ, ಉತ್ತಮ ಸಂಕಲ್ಪ, ಉತ್ತಮ ಮಾತು, ಉತ್ತಮ ನಡತೆ, ಉತ್ತಮ ಜೀವನೋಪಾಯ, ಉತ್ತಮ ಪ್ರಯತ್ನ, ಉತ್ತಮ ನೆನಪು ಮತ್ತು ಉತ್ತಮ ಚಿಂತನೆ ಇವು ಅಷ್ಟಾಂಗ ಮಾರ್ಗಗಳು. ಜೈನ ಧರ್ಮದ ಅನುಯಾಯಿಗಳು ಪಾಲಿಸತಕ್ಕಂಥ ಪ್ರಮುಖವಾಗಿರ್ತಕ್ಕಂಥ 5 ಪಂಚ ಮಹಾವೃತಗಳು ಯಾವಂದ್ರೆ ಅಹಿಂಸೆ ಅಂದ್ರೆ ಹಿಂಸೆಯನ್ನ ಮಾಡದೇ ಇರುವುದು, ಸತ್ಯ ಯಾವಾಗಲೂ ಸತ್ಯವನ್ನ ನುಡಿಯುವುದು, ಆಸ್ತೇಯ ಅಂದ್ರೆ ಕಳ್ಳತನ ಮಾಡಬಾರ್ದು, ನೆಕ್ಸ್ಟ್ ಅಪರಿಗ್ರಹ ಅಂದ್ರೆ ಹೆಚ್ಚಿನ ಆಸ್ತಿ ಪಾಸ್ತಿಗಳನ್ನ ಸಂಗ್ರಹ ಮಾಡಬಾರ್ದು, ಬ್ರಹ್ಮಚರ್ಯ ಅಂದ್ರೆ ಇಂದ್ರಿಯಗಳ ನಿಗ್ರಹ ಹೊಂದಿರಬೇಕು. ಇನ್ನು ಈ ಪಾಠದ ಮೇಲಿರ್ತಕ್ಕಂಥ ಪ್ರಮುಖವಾಗಿರ್ತಕ್ಕಂಥ ಕೀ ಪಾಯಿಂಟ್ಸ್ ಏನಂದ್ರೆ ಧೋಲ್ವೀರ ಇದು ಸಿಂಧೂ ನಾಗರಿಕತೆಯ ಅತಿ ದೊಡ್ಡ ನೀರಿನ ಶೇಖರಣಾ ವ್ಯವಸ್ಥೆಯನ್ನು ಹೊಂದಿರತಕ್ಕಂಥ ಸ್ಥಳವಾಗಿದೆ. ನೆಕ್ಸ್ಟ್ ಸತ್ಯಮೇವ ಜಯತೆ ಅಂತಿದೆ, ಇದು ಮುಂಡಕ ಉಪನಿಷತ್ನಿಂದ ಇದನ್ನ ತೆಗೆದುಕೊಳ್ಳಲಾಗಿದೆ. ತ್ರಿಪಿಟಕಗಳು ಅಂತ ಇದೆ, ಬೌದ್ಧ ಧರ್ಮದ ಪವಿತ್ರ ಗ್ರಂಥಗಳು, ವಿನಯ, ಸೂಕ್ತ ಮತ್ತು ಅಭಿಧಮ್ಮ ಪಿಟಕಗಳು ಪ್ರಮುಖವಾಗಿವೆ. ಶಕುಂತಲ ಅಂತ ಒಂದು ಕೃತಿ ಇದೆ, ಆರ್ಯ ಸಮಾಜದ ಸ್ತ್ರೀ ಸಭೆಗಳಲ್ಲಿ ಪಾಲ್ಗೊಳ್ಳುತ್ತಿದ್ದರು ಎಂಬುದಕ್ಕೆ ಋಗ್ವೇದದ ಇದು ಸಾಕ್ಷ್ಯನ್ನ ತೋರಿಸುತ್ತೆ. ಸಿಂಧೂ ನಾಗರಿಕತೆ 1926ರಲ್ಲಿ ಹರಪ್ಪ ಮತ್ತು 22ರಲ್ಲಿ ಮೊಹೆಂಜೊದಾರೋಗಳನ್ನ ಸಂಶೋಧನೆ ಮಾಡಲಾಗಿತ್ತು. ಪ್ರಮುಖ ಬೆಳೆಗಳು ಗೋಧಿ ಮತ್ತು ಬಾರ್ಲಿ ಆಗಿದ್ವು. ವೇದಗಳು ಅಂತ ಇದೆ, ಪ್ರಮುಖವಾಗಿರ್ತಕ್ಕಂಥವು ಋಗ್ವೇದ, ಸಾಮವೇದ, ಯಜುರ್ವೇದ ಮತ್ತು ಅಥರ್ವಣ ವೇದ. ಬುದ್ಧನ ಮೊದಲ ಬೋಧನೆಯನ್ನ ಧರ್ಮಚಕ್ರ ಪ್ರವರ್ತನ ಅಂತ ಕರಿತೀವಿ. ಪಾರ್ಶ್ವನಾಥ 23ನೇ ತೀರ್ಥಂಕರ ಮತ್ತು ಮಹಾವೀರ 24ನೇ ತೀರ್ಥಂಕರ. ಇನ್ನು ಹಿಂದೆ ಕೇಳಲಾದ ಈ ಪಾಠದ ಮೇಲಿನ ವಿವಿಧ ಪ್ರಶ್ನೋತ್ತರಗಳನ್ನು ನೋಡೋದಾದ್ರೆ, ಬೃಹತ್ ಸ್ನಾನಗೃಹ ಸಿಂಧೂ ನಾಗರಿಕತೆಯದ್ದು ಎಲ್ಲಿ ಕಂಡುಬರ್ತದೆ ಅಂತ ಕೇಳಿದರೆ ಉತ್ತರ ಮೊಹೆಂಜೊದಾರೋ. ಮೆಸೊಪೊಟೇಮಿಯಾದೊಂದಿಗೆ ವ್ಯಾಪಾರ ನಡೆಸುತ್ತಿದ್ದ ಪ್ರಮುಖ ಬಂದರು ಯಾವುದು ಅಂತ ಕೇಳಿದರೆ ಲೋಥಾಲ್ ಬಂದರು ಅಂತ ಹಾಕಬೇಕು. ಸತ್ಯಮೇವ ಜಯತೆ ಎಂಬ ವಾಕ್ಯವನ್ನು ಯಾವ ಉಪನಿಷತ್ನಿಂದ ಪಡೆಯಲಾಗಿದೆ ಅಂತ ಕೇಳಿದರೆ ಮುಂಡಕ ಉಪನಿಷತ್. ಋಗ್ವೇದ ಕಾಲದಲ್ಲಿ ರಾಜನಿಗೆ ಸಲಹೆ ನೀಡಲು ಇರ್ತಕ್ಕಂಥ ಜನಪ್ರತಿನಿಧಿ ಸಂಸ್ಥೆಗಳು ಯಾವ ಅಂದ್ರೆ ಒಂದು ಸಭಾ ಮತ್ತು ಇನ್ನೊಂದು ಸಮಿತಿ. ಸಭಾ ಸಮಿತಿ ಇಲ್ಲಿದೆ ನೋಡಿ. ನೆಕ್ಸ್ಟ್ 5ನೇದು, ಬೌದ್ಧ ಧರ್ಮದ ಪವಿತ್ರ ಗ್ರಂಥಗಳಾದ ತ್ರಿಪಿಟಕಗಳು ಯಾವ ಭಾಷೆಯಲ್ಲಿವೆ ಅಂತ ಕೇಳಿದರೆ ಉತ್ತರ ಪಾಲಿ ಭಾಷೆ. ಜೈನ ಧರ್ಮದ 24ನೇ ತೀರ್ಥಂಕರಾದ ವರ್ಧಮೀನ ಮಹಾವೀರರು ಜನಿಸಿದ ಸ್ಥಳ ಯಾವುದಂದ್ರೆ ನೇಪಾಳದ ಕುಂದಗ್ರಾಮ. ಇದು ಕುಂದಗ್ರಾಮ. 16 ಮಹಾಜನಪದಗಳಲ್ಲಿ ಅತ್ಯಂತ ಶಕ್ತಿಶಾಲಿಯಾದ ರಾಜ್ಯ ಯಾವುದು ಅಂತ ಕೇಳಿದರೆ ಉತ್ತರ ಮಗಧ ಸಾಮ್ರಾಜ್ಯ ಅಂತ ಹೇಳಬೇಕು. ಇಲ್ಲಿಗೆ ಈ ಪಾಠದ ಮುಕ್ತಾಯವಾಗುತ್ತೆ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ನಮ್ಮ ಚಾನಲ್ KS ಕ್ಲಾಸಸ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋನ ಕೊನೆಯವರೆಗೂ ನೋಡಿ ನಿಮ್ಮ ಗೆಳೆಯರೊಂದಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋಗಾಗಿ ನಿರೀಕ್ಷಿಸಿ. ಧನ್ಯವಾದಗಳು.